ನಮ್ಮ ಜೊತೆಗೆ ನಿಂತು ನಮ್ಮ ಸಿನಿಮಾನ ಗೆಲ್ಸಿದ್ದಕ್ಕೆ ಎಂಜಾಯ್ ಮಾಡಿ. ನೀವು ಒಂದು ದೊಡ್ಡ ರೀಸನ್ ಆಗಿರ್ತೀರ ನಮ್ಮ ಸಿನಿಮಾ ನಮ್ಮ ಆಡಿಯನ್ಸ್ಗೆ ತಲುಪಿರೋದಕ್ಕೆ. ಸೊ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ನಮ್ಮ ಸುರೇಶ್ ಸರ್ ಹಾಗೂ ನಾಗರಾಜ್ ಸರ್ಗೆ ಇದೊಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು, ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ವಿಕ್ಕಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಅಟ್ ದ ಸೇಮ್ ಟೈಮ್ ಥ್ಯಾಂಕ್ ಯು ನನಗೆ ಗಂಗಾ ಪಾತ್ರ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಂಟೈರ್ ಮೂವ್ ಮೂವೀಸ್ ಟೀಮ್ಗೆ ದೊಡ್ಡ ಕಂಗ್ರ್ಯಾಚುಲೇಷನ್ಸ್, ಯಾಕಂದರೆ ನೀವೇ ನಿಜವಾದ ವಿನ್ನರ್ಸ್ ಇವತ್ತು. ಆ್ಯಂಡ್ ಫೈನಲಿ ನಮ್ಮ ಫ್ಯಾಮಿಲಿ ನಮಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ದಕ್ಕೆ, ಮತ್ತು ನಮ್ಮ ಅಭಿಮಾನಿ ದೇವರುಗಳಾದ ಆಡಿಯನ್ಸ್ಗೆ ನಮ್ಮ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಸಿದ್ದಕ್ಕೆ ಎಲ್ರಿಗೂ ಒಂದು ಬಿಗ್ ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಈ ಮಾಧ್ಯಮ ಮಿತ್ರರು ನೀವೇ ಕಾರಣ, ಹಾಗೂ ಆಡಿಯನ್ಸ್ಗಳು. ಈ ಸಿನಿಮಾ ಗೆಲುವಿಗೆ ನಮ್ಮ ಈ ಕಾಲಪತ್ರ ಚಿತ್ರತಂಡ ತುಂಬ ಕಷ್ಟಪಟ್ಟಿದೆ. ಗೆಲುವು ನೋಡ್ತಾ ಇರೋಕ್ಕೆ ನೀವೆಲ್ಲರೂ ಕಾರಣ. ತುಂಬ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ಭುವನ್ ಮೂವೀಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸುರೇಶ್ ಸರ್ಗೆ, ಹಾಗೆ ರಾಜಣ್ಣಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ವಿಕ್ಕಿ ಅವ್ರಿಗೆ. ಒಂದು ವಿಶೇಷವಾದ ಪ್ರಯತ್ನ ಇದು ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ. ಈ ಥರ ಕಥೆನ ಪರದೆ ಮೇಲೆ ತರೋದಕ್ಕೆ ತುಂಬ ಧೈರ್ಯ ಬೇಕು. ಅದರಲ್ಲಿ ವಿಕ್ಕಿ ಅವರು ಗೆದ್ದಿದ್ದಾರೆ, ಅದು ಭಾಳ ಖುಷಿ ಕೊಟ್ಟಿದೆ ನನಗೆ. ಹಾಗೆ ಧನ್ಯ ಮೇಡಮ್ ಅಷ್ಟೇ, ತುಂಬ ಸಹಜವಾದ ಅಭಿನಯ ಅದು ಅವರ ಕುಟುಂಬದ ರಕ್ತದಲ್ಲೇ ಇದೆ. ಅದು ನಿಮ್ಗೆ ಹೇಳಬೇಕಾಗಿಲ್ಲ. ಎಲ್ರಿಗೂ ಥ್ಯಾಂಕ್ಸ್. ನಿಮ್ಮ ಮೀಡಿಯಾದವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಈ ಸಿನಿಮಾಗೆ. ಹೀಗೆ ಎಲ್ಲ ನಿಮ್ಮ ಸಪೋರ್ಟ್ ಕನ್ನಡ ಚಿತ್ರಗಳಿಗಿರಲಿ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇವತ್ತಿನ ಟೈಮಲ್ಲಿ ಒಂದು ಕಂಟೆಂಟ್ ಸಿನಿಮಾಗೆ ಅವರು ತುಂಬಾ ಪ್ರೋತ್ಸಾಹ ನೀಡಿ ವಿಕ್ಕಿ ಸರ್ಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಅಷ್ಟು ಈ ಸಿನಿಮಾನ ಹಿಟ್ ಆಗಕ್ಕೆ ಅವರೇ ಫಸ್ಟ್ ಕಾರಣ. ಸೆಕೆಂಡ್ ಥಿಂಗ್ ಏನಂದ್ರೆ ಇಡೀ ಜವಾಬ್ದಾರಿನ ಅವ್ರ ಹೆಗಲ ಮೇಲೆ ಇಟ್ಕೊಂಡು ವಿಕ್ಕಿ ಅವರು ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಯಾಕಂದ್ರೆ ಶೂಟಿಂಗ್ ಸ್ಪಾಟಲ್ಲಿ ನಾವು ಜೊತೆಗಿದ್ವಿ, ಅವ್ರನ್ನ ನೋಡ್ತಾ ಇದ್ದೆ. ಅಂದರೆ ಒಂದು ನಿರ್ದೇಶಕನಾಗಿ ಬರೀ ಒಂದೇ ಕೆಲಸ ಅಲ್ಲದೆ ತುಂಬ ಸೆಗ್ಮೆಂಟ್ನ ಅವರು ಹೆಗಲ ಮೇಲೆ ಇಟ್ಕೊಂಡು ಒಬ್ಬೊಬ್ಬರನ್ನೇ ಚೆನ್ನಾಗಿ ಜವಾಬ್ದಾರಿಯಿಂದ ನಿಭಾಯಿಸ್ಕೊಂಡು ಕ್ಯಾಮ್ರಾ ಮುಂದೆ ಅಷ್ಟು ಔಟ್ಪುಟ್ ಬರೋದಕ್ಕೆ ಅವ್ರ ಕಾರಣ. ಸೆಕೆಂಡ್ ಥಿಂಗ್, ನನಗೆ ಫಸ್ಟ್ ಎಡಿಟ್ ಆದಮೇಲೆ ವಿಕ್ಕಿ ಸರ್ ತೋರಿಸಿದ್ರು. ಧನ್ಯಾ ಮೇಡಮ್ದು ಒಂದು ಸೀನಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸು. ನಾನು ಅವಾಗಲೇ ಹೇಳಿದೆ, ಸರ್ ಧನ್ಯಾ ಮೇಡಮ್ ಮಾತ್ರ ಈ ಸಿನಿಮಾದಲ್ಲಿ ಆ ಒಂದು ಸೀನಲ್ಲಿ ತುಂಬ ಸ್ಕೋರ್ ಮಾಡಿಬಿಡ್ತಾರೆ. ಯಾಕಂದರೆ ಫಸ್ಟ್ ಆ ಒಂದು ಸೀನ್ ಮಾತ್ರ ನನಗೆ ಸ್ಕೋರ್ ಮಾಡೋದಕ್ಕೆ ಪ್ಲೇಸ್ ಇದ್ದಿದ್ದು. ಯಾಕಂದರೆ ಆ ಫಸ್ಟ್ ಎಡಿಟಲ್ಲೇ ಏನು ರೀ ರೆಕಾರ್ಡಿಂಗ್ ಇಲ್ದಿರೆ ಏನು ಇಲ್ದಿರೆ ಬರೀ ಡಬ್ಬಿಂಗಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿದ್ರು. ಬಟ್ ಎವ್ರಿ ಪ್ಲೇಸಲ್ಲೂ ಬ್ಯಾಕ್ಗ್ರೌಂಡ್ ಸ್ಕೋರು ಅನೂಪ್ ಸರ್ ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಅವ್ರಿಗೊಂದು ಸ್ಪೆಷಲ್ ಟಾಸ್ಕ್ ಇದರಲ್ಲಿ. ಯಾಕಂದರೆ ಕಮರ್ಷಿಯಲ್ ಸಾಂಗ್ ಅಲ್ದಿರೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಾಂಗು ಜೊತೆಗೆ ಒಂದೊಂದು ಎಮೋಷನ್ಸ್ ಇನ್ನೂ ಅಷ್ಟು ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಓವರ್ ಆಲ್ ಎಲ್ಲ ಟೆಕ್ನಿಷಿಯನ್ಸು ಆಮೇಲೆ ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೂ ಇದೊಂಥರ ಗ್ರ್ಯಾಂಡ್ ಸಕ್ಸಸ್ಸೇ. ಈ ಟೈಮಲ್ಲಿ ಸಕ್ಸಸ್ ನೋಡೋದು ತುಂಬ ಕಷ್ಟ. ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ಇಷ್ಟು ಚೆನ್ನಾಗಿ ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಬರಲಿ ನಮ್ಮ ಇದೇ ಟೀಮಿಂದ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮದ ವೃಂದದವರಿಗೆ ಫಸ್ಟ್ ನನ್ನ ಅಭಿನಂದನೆಗಳು.
ತುಂಬ ಮಾಧ್ಯಮದವರು ತುಂಬ ಕೆಲಸ ಮಾಡ್ತಾ ಇದ್ದೀರಾ. ಇದೇ ಥರ ವರ್ಕ್ ಮಾಡಿ ನಮ್ಮ ಬಡ ಪ್ರೊಡ್ಯೂಸರ್ಗಳು ಉದ್ಧಾರ ಆಗ್ತಾರೆ. ಇವಾಗ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರುವಂಥ ನಮ್ಮ ವಿಕ್ಕಿ ಅವನಿಗೂ ಹೆಸರು ಬರುತ್ತೆ. ಮೇಡಮ್ ಅವ್ರು ತುಂಬ ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವರು ಸುಧಾ ಬರುತ್ತೆ. ಹಂಗಾಗಿ ದುಡ್ಡು ಹಾಕೋಕು ಇಲ್ಲ. ನಮ್ಮ ಭುವನ್ ಮೂವೀಸ್ ತಂಡ ನಮ್ಮ ಹುಡುಗರು ತುಂಬ ಶ್ರಮ ಪಡ್ತಾ ಇದ್ದಾರೆ, ತುಂಬ ಶ್ರಮ ಪಡ್ತಾ ಇದ್ದಾರೆ. ಹಂಗಾಗಿ ಆಮೇಲೆ ದುಡ್ಡು ಹಾಕೋಕು ಇದಾಗಲಿ, ಕನ್ನಡ ಇಂಡಸ್ಟ್ರಿ ಬೆಳೀಲಿ. ಹಿಂದಿ ಇದು ತಮಿಳು ಬೆಳೀತಾ ಇದೆ, ತೆಲುಗು ಬೆಳೀತಾ ಇದೆ. ನನ್ನ ಕನ್ನಡ ಇಂಡಸ್ಟ್ರಿ ಇಂಥ ಸ್ಟೋರಿ ಕೊಟ್ಟಾಗ ನನ್ನ ಕನ್ನಡ ಇಂಡಸ್ಟ್ರಿ ಯಾಕೆ ಬೆಳೆಯಲ್ಲ, ಯಾಕೆ ಹಿಂದೆ ಮುಂದೆ ಹೋಗುತ್ತೆ? 100% ಗೆದ್ದೇ ಗೆಲ್ಲುತ್ತೆ. ನನ್ನ ಸಿನಿಮಾಸ್ಗೆ ಈ ಥರ ಒಳ್ಳೆ ಕತೆ ಕೊಟ್ಟಾಗ ಈ ಥರ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ತಮಿಳು ಯಾವುದು ಇದ್ಯಾವುದು ಕನ್ನಡ ನೋಡ್ತಾರೆ ಜನ. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ರೆ ಯಾವುದಾದ್ರೂ ಅಂದರೆ ಎಕ್ಸ್ಪೀರಿಯನ್ಸ್ DOPಗಳನ್ನೇ ಪ್ರಿಫರ್ ಮಾಡ್ಬೋದಾಗಿತ್ತು ಅವರು. ಆದರೂ ಕೂಡ ಇಲ್ಲ, ಹೊಸಬ್ರಾದರೂ ಕೂಡ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಅವರು ನನಗೆ ಸಪೋರ್ಟ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪ್ರೊಡಕ್ಷನ್ ಕೂಡ ತುಂಬ ಸಪೋರ್ಟಿವ್ ಆಗಿ ಸುರೇಶ್ ಅಣ್ಣವ್ರಾಗಿರ್ಬೋದು, ರಾಜಣ್ಣವ್ರಾಗಿರ್ಬೋದು, ಸೊ ಅವರು ಕೂಡ ಟೀಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಸೊ ಆ ಎಲ್ಲದರಿಂದ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮ ಸ್ನೇಹಿತರು ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮ ಡಿಜಿಟಲ್ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಶುಕ್ರವಾರ ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಆ ರಿವ್ಯೂನ ನೀವು ಪ್ರಮೋಟ್ ಮಾಡಿದ ರೀತಿ ಇದೆಯಲ್ಲ, ಅದರಿಂದ ನನಗೆ ಶನಿವಾರ ಬಂದಂಥ ರಿವ್ಯೂವಿಂದನೇ ಜನ ಬರೋದಕ್ಕೆ ಪಿಕಪ್ ಆಗಿದ್ದು. ಮೊದಲನೇದಾಗಿ ನಿಮ್ಗಳಿಗೆ ತುಂಬ ಥ್ಯಾಂಕ್ಸ್. ಹಾಗೆ ಈ ಸಿನಿಮಾ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಸುರೇಶ್ ಅಣ್ಣ ಅವ್ರಿಗೆ, ರಾಜಣ್ಣ ಅವ್ರಿಗೆ, ಈ ಭುವನ್ ಮೂವೀಸ್ ತಂಡಕ್ಕೆ ಇವತ್ತು ನೋಡಿ ಸುರೇಶ್ ಅಣ್ಣ ಅವರು, ರಾಜಣ್ಣ ಅವರು ಹಣ ಹಾಕಿರ್ಬೋದು, ನಾನು ಡೈರೆಕ್ಟ್ ಮಾಡೋದು ಆ್ಯಕ್ಟ್ ಮಾಡ್ಬೋದು, ಇವರು ಆ್ಯಕ್ಟ್ ಮಾಡಿರ್ಬೋದು. ಬಟ್ ನಾವು ಇವತ್ತು ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಕಾರಣ ನಮ್ಮ ಹಿಂದೆ ನಿಂತಿರೋ ಎಲ್ಲ ಭುವನ್ ಮೂವೀಸ್ ತಂಡ. ಇವ್ರಿಗೆ ದಯವಿಟ್ಟು ಚಪ್ಪಾಳೆ ಹೊಡಿ. ಯಾಕಂದರೆ ಸಿನಿಮಾ ಶುರುವಾದಾಗಿಂದ ನಾವು ಮೇನ್ ಸ್ಟ್ರೀಮಲ್ಲಿ ಎಲ್ಲರಿಗೂ ಕಾಣ್ತಾ ಇದ್ವು, ನಾವು ಏನು ವರ್ಕ್ ಮಾಡ್ತಾ ಇದೀವಿ ಅನ್ನೋದು ಸಿನಿಮಾ ಸ್ಕ್ರೀನಲ್ಲಿ ಕಾಣ್ತಾ ಇತ್ತು, ಹೊರಗಡೆ ಕೆಲಸ. ಆದರೆ ನನ್ನ ಬೆನ್ನೆಲುಬಾಗಿ ನಿಂತಂಥ ಲೋಕಿಯವರ ಇಡೀ ತಂಡ, ಎಲ್ಲ ಹುಡುಗರು ಪ್ರತಿಯೊಬ್ಬರೂ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಎಲ್ಲರೂ ವರ್ಕ್ ಮಾಡಿದ್ರು. ಅವರಾಗಲಿ, ಮಹೇಶ್ ಅವರಾಗಲಿ, ಶಿವು ಆಗಲಿ, ನಮ್ಮ ಕಾಪಿಚರ್ ಪ್ರವೀಣ್ ಅವರಾಗಲಿ, ನಮ್ಮ ಸುಮಂತ್ ಅವರಾಗಲಿ, ಇವತ್ತೇನು ಈ ಜಾಗದಲ್ಲಿ ನಿಂತ್ಕೊಂಡು ಖುಷಿಯಾಗಿ ಮಾತಾಡೋದಕ್ಕೆ ಕಾರಣ ನೀವೆಲ್ಲರೂ. ಹಾಗೆ ಈ ಸಿನಿಮಾ ಕಂಟೆಂಟ್ನ ನೀವು ತಲುಪಿಸಿದ ರೀತಿನ ಮೆಚ್ಚಿ ಕನ್ನಡಿಗರು ಆ ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹ ಕೊಟ್ಟು 2ನೇ ವಾರ ಮುಗಿಸಿ 3ನೇ ವಾರಕ್ಕೆ ಹೋಗ್ತಾ ಇದ್ವಿ. ಇದೆಲ್ಲ ಸಕ್ಸಸ್ಸಿಗೆ ಕಾರಣ ನಮ್ಮ ಕನ್ನಡ ಜನತೆ ಹಾಗೂ ನಿಮ್ಮ ಮಾಧ್ಯಮ. ನಿಮ್ಮ ಋಣವನ್ನು ನಾನು ಯಾವತ್ತೂ ಮರೆಯಲ್ಲ. ಹಾಗೆ ನಮ್ಮ ಇಡೀ ಭುವನ್ ಮೂವೀಸ್ ತಂಡಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅನೂಪ್ ಸರು, ನಮ್ಮ ಸಂದೀಪ್ ಅವ್ರಿಗೆ, ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಧನು ಮಾಸ್ಟರ್ ಅವ್ರಿಗೆ, ಎಲ್ಲ ಟೆಕ್ನಿಷಿಯನ್ಗೂ ತುಂಬ ಥ್ಯಾಂಕ್ಸ್. ಈ ಥರದ್ದೊಂದು ಒಳ್ಳೆ ಕಥೆನ ನಾನು ಹೇಳಬೇಕು ಅಂದ್ಕೊಂಡಾಗ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಜಾಗಕ್ಕೆ ಕರ್ಕೊಬಂದು ನಿಲ್ಲಿಸಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಭುವನ್ ಮೂವೀಸಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಒಂದೊಂದಿತ್ತು ಕಾಲ ಅಂತ ವಿನಯ್ ರಾಜ್ಕುಮಾರ್ ಅವ್ರದ್ದು ಬರ್ತಾ ಇದೆ. ಅದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ ಆ ಸಿನಿಮಾನೂ ಗೆಲ್ಲಿಸಿ. ಇದು ಪ್ರೊಡಕ್ಷನ್ನು ಇವಾಗ 2 ಸಿನಿಮಾ ಮಾಡಿದ್ದಾರೆ, ಇನ್ನೂ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಎಲ್ಲ ಕನ್ನಡ ಸಿನಿಮಾಕ್ಕೂ ಸಪೋರ್ಟ್ ಮಾಡಿ, ಹಂಗೆ ನಮಗೂ ಮಾಡಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಪ್ರಭು ಅನ್ನದಾತ ಪ್ರಭುಗಳಾದಂಥ ಸುರೇಶ್ ಅವ್ರು ನಾನು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾವ್ರಿಗೂ ಥ್ಯಾಂಕ್ಸ್. ಬಿಕಾಸ್ ನೀವಿಲ್ಲ ಅಂದರೆ ಮೂವಿ ಯಾವುದೇ ಕಾರಣಕ್ಕೂ ಮುಂದೆ ಹೋಗಲ್ಲ. ಬಿಕಾಸ್ ನೀವು ಪ್ರಮೋಟ್ ಮಾಡಿದ್ರೇ ಒಂದು ಮೂವಿ ಸಕ್ಸಸ್ ಆಗೋದು. ಆ್ಯಂಡ್ ನಮ್ಮ ಅನೂಪ್ ಸರ್, ನಿಮ್ಮ ಸಾಂಗ್ ಸರ್ ನಾನು ಇವಾಗಲೂ ಕೇಳ್ತೀನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸರ್
ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಮೂವಿ ಕನ್ನಡ ಇಂಡಸ್ಟ್ರಿಗೆ ತಂದಿದೆ. ಒಳ್ಳೆ ಮೆಸೇಜ್ ಇದೆ. ಒಳ್ಳೆ ಮೆಸೇಜ್ ಇದೆಯಾ? ಏನು ಮೆಸೇಜ್? ವೆರಿ ಗುಡ್, ಇಷ್ಟು ಮಾತಾಡ್ತಾನೆ.